ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವಾಗ ಒಂದ್ ಹೆಣ್ಣಿಗೆ ಇದು ನಿನ್ನ ಅಂತ್ಯ ಅಂತ ಪ್ರಪಂಚ ಹೇಳಿದ್ಯೋ ಆವಾಗ್ಲೆಲ್ಲ ಹೊಸ ಜಗತ್ತೇ ಸೃಷ್ಟಿಯಾಗಿದೆ. ಅಮೃತೇಶ್ವರ ಗುರುಗಳಿಗೆ ಜೈ. ಅಮೃತೇಶ್ವರ ಗುರುಗಳು. ಗುರುಗಳೇ, ಆಶ್ರಮಕ್ಕೆ ಒಬ್ಬರು ಭಕ್ತರು ಬರ್ತಾ ಇಲ್ಲ. ಒಂದು ವಾರದಿಂದ ಆಶ್ರಮದ ಆದಾಯನೇ ನಿಂತು ಹೋಗ್ಬಿಟ್ಟಿದೆ. ಊರವರೆಲ್ಲ ನೀವು ದುರ್ಗಾಳನ್ನ ಮುಟ್ಟೋದಕ್ಕೆ ಹೋಗಿದ್ದಕ್ಕೆ ಹೀಗಾಗಿರೋದು, ದೇವಿನೇ ಶಿಕ್ಷೆ ಕೊಟ್ಟಿದ್ದಾಳೆ ಅಂತೆಲ್ಲ. ಸಾಕು ಸಾಕು ಅದನ್ನೇ ಹೇಳಿ ಅವಳು ನನಗೆ ಮಾಡಿರೋ ಅವಮಾನನ ನೆನಪಾಗ ಹಾಗೆ ಮಾಡಬೇಡ. ಏನಾದರೂ ನನ್ನ ಕೈ ಸಿಕ್ಕರೆ ಅಮೃತೇಶ್ವರ ಭಾಸ್ಕರ ಗುರುಗಳೇ, ಅವ್ರ ಮಕ್ಕ ಸುಳ್ಳು ಸಿಕ್ತಾ? ಓ ಗುರುಗಳೇ, ಈಗ ತಾನೇ ಅವ್ರ ಮನೆಯಿಂದನೇ ಬರ್ತಾ ಇದ್ದೀನಿ. ದುರ್ಗಾ ಸಿಟಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಸಾಲನ ಬೇಗ ತೀರಿಸ್ತಾಳಂತೆ. ಇಷ್ಟು ಕಡಿಮೆ ಸಮಯದಲ್ಲಿ ಅವಳಿಗೆ ಅಷ್ಟೊಂದು ದುಡ್ಡು ಹೇಗೆ ಸಿಕ್ತು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ನಾನೇನು ಟಾರ್ಚರ್ ಕೊಡೋಣ ಅಂತಾನೆ ಹೋಗಿದ್ದೆ, ಆದರೆ ಅವಳು ಅಷ್ಟೊತ್ತಿಗಾಗಲೇ ದುಡ್ಡು ಕಳಿಸ್ಬಿಟ್ಟಿದ್ಲು. ಏನೋ ದುಡ್ದು ನಮ್ಮ ಸಾಲನ ತೀರಿಸೋ ಹಂಗೆ ಕಾಣ್ತಾ ಇದ್ದಾಳೆ ಗುರುಗಳೇ. ಯಾವುದೇ ಕಾರಣಕ್ಕೂ ಅವಳ ಸಾಲನ ತೀರಿಸಬಾರ್ದು. ಆದರೆ ಗುರುಗಳೇ ನೋಡು ಭಾಸ್ಕರ, ಏನು ಮಾಡ್ತೀವೋ ಗೊತ್ತಿಲ್ಲ. ಅವಳ ಕುಟುಂಬಕ್ಕೆ ಕಾಟ ಕೊಟ್ಟು ಅವಳಿಗೆ ಒತ್ತಡ ತರ್ತೀಯೋ ಅಥವಾ ಇನ್ನೇನು ಮಾಡ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದು. ಅವಳು ಇಲ್ಲಿಗೆ ಬರಬೇಕು ಅಷ್ಟೇ. ಸಾಲದು ಸೋತ್ ಶರಣಾಗಿ ತೆವಳ್ತಾ ನನ್ನ ಕಾಲನ್ನು ಹಿಡ್ಕೋಬೇಕು. ಅವಳು ಚಿತ್ರ ಹಿಂಸೆ ಅನುಭವಿಸ್ತಿಲ್ಲ. ನಾನು ನೋಡಬೇಕು. ಗೀತಾ ಪುಟ್ಟ, ನನ್ನ ಮಾತು ಕೇಳು. ಅಪ್ಪ ಅಮ್ಮಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಅರ್ಜೆಂಟಾಗಿ ನಾವು ಡೆಲ್ಲಿಗೆ ಹೋಗಬೇಕಾಗಿದೆ. ಬೇಗ ಹೋಗಿ ಬಂದ್ಬಿಡ್ತೀವಿ. ನಿನ್ನನ್ನು ಕರ್ಕೊಂಡು ಹೋಗಬಾರ್ದು ಅಂತಲ್ಲ, ಆದರೆ ನಿನಗೆ ಸ್ಕೂಲು ಎಕ್ಸಾಮ್ಸು ಎಲ್ಲ ಇದೆಯಲ್ವಾ, ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗತ್ತಾ? ಅಂಬಿಕಾ, ಅವಳು ಅಷ್ಟೊಂದು ಹಠ ಮಾಡ್ತಾ ಇರಲ್ವಾ, ಕರ್ಕೊಂಡು ಹೋಗೋಣ. ನಮ್ಗೆ ಅವಳನ್ನ ಬಿಟ್ಟಿರೋದಕ್ಕಾಗಲ್ಲ ಅಲ್ವಾ, ಪಾಪ ಅವಳು. ಹೌದು ಅಮ್ಮ, ನನ್ನ ಪಾಪ ಅಲ್ವಾ? ಏಯ್ ಸುಮ್ಮನಿರು, ಡ್ರಾಮಾ ಮಾಡ್ತಿದ್ದಾಳೆ. ಶರತ್, ನಾವು ಅವಳ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಅವಳಿಗೆ ಎಕ್ಸಾಮ್ಸ್ ಇದೆ.
ನಾವ್ ಹೋಗ್ತಿರೋದು ಜಸ್ಟ್ 2 ದಿವಸಕ್ಕೋಸ್ಕರ, ಬೇಗ ಹೋಗಿ ಬಂದ್ಬಿಡೋಣ. ನೀವು ಅವಳು ಕೇಳಿದಕ್ಕೆಲ್ಲ ಹ್ಞೂ ಅನ್ನೋದನ್ನ ಫಸ್ಟ್ ನಿಲ್ಸಿ. ಅವಳಿಗಿದೆಲ್ಲ ಅಭ್ಯಾಸ ಆಗ್ಬೇಕು, ಅವಳು ಇಂಡಿಪೆಂಡೆಂಟ್ ಆಗಿರ್ಬೇಕು. ನನ್ ಮುದ್ದು ಕಂದ, ಅಪ್ಪ ಪಾಪ ಅಲ್ವಾ? ಗೀತಾ ಪುಟ, ಅಮ್ಮ ಇಲ್ದಿರೋವಾಗ ನಿನ್ಗೆ ರಾತ್ರಿ ಲಾಲಿ ಹಾಡು ಹೇಳಿ ಯಾರು ಮಲಗಿಸ್ತಾರೆ ಅನ್ನೋ ಚಿಂತೆ ನಿನಗ್ ಬೇಡ. ಇಲ್ಲಿ ನೋಡಿಲಿ, ಇದರಲ್ಲಿ ಅಮ್ಮ ನಿನ್ಗೋಸ್ಕರ ಲಾಲಿ ಹಾಡನ್ನ ಹೇಳಿ ರೆಕಾರ್ಡ್ ಮಾಡಿ ಇಟ್ಟಿದ್ದಾಳೆ. ನೀನ್ ಮಲ್ಗೋವಾಗ ಇದನ್ನ ಹಾಕೊಂಡು ಮಲ್ಕೋಬಹುದು, ಓಕೆನಾ? ಹ್ಯಾಪಿ? ಓಹೋ, ನಮ್ ರಾಣಿಗೆ ಅಮ್ಮನ್ ತಪ್ಕೊಂಡಿಲ್ಲ ಅಂದ್ರೂ ನಿದ್ದೆ ಬರಲ್ಲ ಅಲ್ವಾ? ಏನ್ ಮಾಡೋದೀಗ? ಇದು ಅಮ್ಮ ಗೊಂಬೆ. ನಾನು ಇಲ್ದಿರೋವಾಗ ಈ ಗೊಂಬೆ ನಿನ್ ಜೊತೆ ಅಮ್ಮನ್ ತರಾನೇ ಇರತ್ತೆ. ನಿನ್ಗೆ ರಾತ್ರಿ ನಿದ್ದೆ ಬರ್ದಿರೋವಾಗ, ಭಯ ಆದಾಗ ಇದನ್ನ ತಪ್ಕೊಂಡ್ ಮಲ್ಕೋಬಹುದು, ಓಕೆನಾ? ಹ್ಯಾಪಿನಾ? ಬಂದ್ವಿ. ಹಿತ ಪುಟ್ಟ, ನಾನಿನ್ನೇನೋ ಒಂದು ಕೇಳಲ್ಲ, ನೀನು ನನಗೆ ಸರಿಯಾಗಿ ಉತ್ತರ ಕೊಡ್ತೀಯಾ? ನಿನಗೆ ಮಾಯಿನ ಕಂಡ್ರೆ ಏನನ್ಸುತ್ತೆ? ಅವಳು ನಿನ್ನ ಚೆನ್ನಾಗಿ ನೋಡ್ಕೋತಾಳ? ಏನಾದರೂ ತೊಂದರೆ ಆಗ್ತಾ ಇದೆಯಾ ನಿನಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.